ಊರ್ ಹೊರಗೆ ಮಾನ್ಯ ಅಧ್ಯಕ್ಷ ನಾನ್ ಅನ್ಕೊಂಡೆ, ನಾನು ರಸ್ತೆ ಕಳ್ಕೊಂಡೇನೆ ಅಂತ ತಿಳ್ಕೊಂಡೆ. ಇದೆಲ್ಲ ಕಾಡಿಗೆ ಹೊಂಟಿರ್ಪ, ನಾ ಎಲ್ಲಿಯೂ ಬರ್ತಾನೆ ಇಲ್ಲ ಅಂತೇಳಿ ಹೋದೆ 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 ಆಮೇಲೆ ಅಲ್ಲಿ ಖಾಲಿ ಒಂದು ದೊಡ್ಡ ಬಯಲದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನಿಂತಿತ್ತು, STPL. ಅದು ಸಿಂಗಪೂರ್ ಗವರ್ಮೆಂಟ್ ಜೊತೆ ಕೊಲಾಬರೇಟ್ ಮಾಡಿ ಆ ಸಂದರ್ಭದಲ್ಲಿ ಅದನ್ನ ITPL ಅನ್ನು ಮಾಡಿದ್ರಲ್ಲಿ. ಅವಾಗ ಅನ್ಕೊಂಡಿದ್ರು ಇಲ್ಲಿ ಯಾರು ಬರ್ತಾರ ಅಂತ ಹೇಳಿ. ಆದ್ರ ಅವತ್ತ ITPL ಬಿಲ್ಡಿಂಗ್ ಮಾಡಿದ್ರ ಕಾರಣಕ್ಕಾಗಿ 1980ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ ಕಾರಣಕ್ಕಾಗಿ ದಕ್ಷಿಣ ಬೆಂಗಳೂರಿಂದ ಹಿಡ್ಕೊಂಡು ಪೂರ್ವ ಬೆಂಗಳೂರು ತನಕ ಆ ಭಾಗ ಪೂರ್ತಿ ಇವತ್ತು IT ಪಾರ್ಕ್ ಆಗಿ ಡೆವಲಪ್ಮೆಂಟ್ ಆಯ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ, ಬೆಳಗಾಂದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ, ಗುಲ್ಬರ್ಗದಲ್ಲಿ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರದಿಂದ ಮೊದಲು ಮಾಡುವಂತದ್ದು ಅವಶ್ಯಕತೆ ಇತ್ತು. ಇವತ್ತು ಮಾನ್ಯ ಪ್ರಿಯಾಂಕ ಅವರ ಡಿಪಾರ್ಟ್ಮೆಂಟ್ ದಲ್ಲೇನ ಅಲ್ಲೊಂದು ದೊಡ್ಡ ಹಾರ್ಡ್ವೇರ್ ಪಾರ್ಕ್, ರೆಡಿಮೇಡ್ ಪಾರ್ಕ್ ಮಾಡಿಡ್ಲಿ, ಪ್ಲಗ್ ಅಂಡ್ ಪ್ಲೇ ಟೈಪ್. ಯಾವ ಇಂಡಸ್ಟ್ರಿಗಳು ಬೇಕಲ್ಲ ಅವ್ರು ಬಂದು ಇಮಿಡಿಯೇಟ್ಲಿ ಶುರು ಮಾಡಕ್ ಸಾಧ್ಯ ಆಗ್ತೈತಿ. ಇವತ್ತು ನಮ್ಮ ಆ ಭಾಗಗಳು ಆಂಧ್ರ ಪ್ರದೇಶಕ್ಕಿಂತ ಏನು ಹಿಂದೇನು ಉಳಿದಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಇಂಡಸ್ಟ್ರಿಗಳು ಬರ್ತಾ ಇದಾವ, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? 2013-14ರಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ, ಹುಬ್ಬಳ್ಳಿಗೆ, ಧಾರವಾಡಕ್ಕೆ ಹೀರೋ ಫ್ಯಾಕ್ಟರಿ ಬರುವಂತ ಅವಕಾಶ ಇತ್ತು. ಅವಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳ ಹೀರೋ ಫ್ಯಾಕ್ಟರಿ ಬರತೈತಿ, ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೋರಿ, ಬರ್ತೈತಿ ಅಂತೇಳಿ. ನೀನು ಸದನದ ದಾರಿ ತಪ್ಪಿಸ್ಬೇಡಪ್ಪ, ಇಲ್ಲೇ ಬರ್ತಾರವ್ರು, ಎಲ್ಲಿ ಹೋಗಲ್ಲ ಅಂತ ಹೇಳಿ ನನ್ನ ಮೇಲೆ ಜೋರ್ ಮಾಡಿದ್ರು ಸದನದಾಗೆ. ಅದು ಹೋಯ್ತು ಇಲ್ಲೇ ಆಂಧ್ರ ಪ್ರದೇಶಕ್ಕೆ. ಅದು ಹೀರೋ ಫ್ಯಾಕ್ಟರಿ ಹೋಗಿದ್ದಕ್ಕೆ ಮುಂದೆ ಕಿಯಾ ಫ್ಯಾಕ್ಟರಿ ಕೂಡ ಅಲ್ಲೇ ಹೋಯ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಹೀಂದ್ರದ್ದು ಒಂದು ಪ್ಲಾಂಟ್ ಅವರು ಇಡೀ ಭಾರತದಲ್ಲಿ ಇನ್ನೊಂದು ಕಡೆ ಹಾಕ್ಬೇಕಂತ ನೋಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದೆ, ಮಹೀಂದ್ರದ ದೊಡ್ಡ ಕಂಪನಿ, ಅದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾವ, ಇದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಅವ್ರಿಗೊಂದು ಪತ್ರ ಬರೆದೇವೆ ಅಂತೇಳಿ ಸರ್ಕಾರ ಉತ್ತರ ಕೊಟ್ಟಿದೆ. ಒಂದು ಪತ್ರ ಬರೆದ್ರೆ ಆ ರೀತಿಯ ಇಂಡಸ್ಟ್ರಿಗಳು ಬರ್ತಾವ ಮಾನ್ಯ ಅಧ್ಯಕ್ಷರೇ? ಮುಖ್ಯಮಂತ್ರಿ ಆದವರು ಅಲ್ಲಿ ಹೋಗ್ಬೇಕಾಗ್ತೈತಿ, ಆ ಇಂಡಸ್ಟ್ರಿ ಜೊತೆ ಎಂಗೇಜ್ ಮಾಡ್ಬೇಕಾಗ್ತೈತಿ. ನೀವು ನಮ್ಮ ರಾಜ್ಯಕ್ಕೆ ಬರ್ರಿ. ಇವತ್ತು ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾರ, ಅವ್ರು ಇಮಿಡಿಯೇಟ್ಲಿ ತಮ್ಮ ಟೀಮ್ ತಗೊಂಡು ಹೋಗಿ ಅಲ್ಲಿ ಕೂಡ್ತಾರ, ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರ, ಬರ್ರಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಾರ. ಲ್ಯಾಂಡ್ ಫ್ರೀ ಆಗಿ ಕೊಡ್ತಾರ, ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಕೊಡ್ತಾರ, ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ಗೆ ಸಬ್ಸಿಡಿ ಕೊಡ್ತಾರ. ಈ ರೀತಿ ಬೇರೆ ಬೇರೆ ರೀತಿಯ ಇನ್ಸೆಂಟಿವ್ಸ್, ಫೆಸಿಲಿಟೀಸ್ ಕೊಡೋದ್ರ ಮೂಲಕ GST ಸಬ್ಸಿಡಿ ಕಂಪೆನ್ಸೇಷನ್ ಕೊಡ್ತಾರ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೊಡ್ತಾರ. ಈ ರೀತಿ ಎಲ್ಲ ಪಾಲಿಸಿ ಮಾಡೋದಕ್ಕೆ ಇವತ್ತು ಇಡೀ ದೇಶದಿಂದ ಜನ ಆಂಧ್ರ ಪ್ರದೇಶದ ಕಡೆ ಇನ್ವೆಸ್ಟ್ಮೆಂಟ್ಗೆ ಹೋಗ್ತಿದ್ದಾರೆ. ನಮ್ಮಲ್ಲಿಂದ ಏನ್ ಪ್ರಯತ್ನ ಆಗ್ತಾ ಇದೆ? ನಮ್ಮಲ್ಲಿ MB ಪಾಟೀಲ್ರು